ಹಲೋ ನಮಸ್ಕಾರ ರೀ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ. ನಾನು ನಿಮ್ಮ ಪ್ರೀತಿ ಮಹೇಶ್ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಹೊಂಟಿದ್ದಾರೆ. ಟ್ರೈನ್ದಾಗ ಭಾಳ ಅಂದ್ರೆ ಭಾಳ ರಶ್ ಆಗಿತ್ತು ಟ್ರೈನ್ ಬರೋಕ್ಕಿಂತ ಮುಂಚೆ. ಟ್ರೈನ್ ಬಂದಮೇಲೂ ಕೂಡ ಭಾಳ ರಶ್ ಆಯಿತು. ಅಂತ ಸೀಟ್ ಸಿಕ್ಬಿಡ್ತು ಮೇಲ್ಗಡೆ. ಹೋಗಿ ಜುಮ್ಮನ ಕುಂತೆ. ಬಾಬು ಇನ್ನೊಮ್ಮೆ ಸಿಕ್ಕಿ ಅಂತ ಕೇಳೋಕೆ ಕೂಡ ಫ್ಯಾನ್ ಸಿಕ್ತು ಹೆಂಗಿದ್ರೆ ಗಾಳಿಗೆ ಲಕ ಲಕ ಅಂತ ಅವರು ಇವ್ರು ಅಂಕಲು ಹಂಗೆ ಮಾತಾಡ್ಸ್ಕೊಂಡು ಕುಂತ್ಬಿಟ್ರು. ಕಣ್ಣು ಮುಚ್ಚಿ ಕಣ್ಣು ತೆಗೆಷ್ಟರಲ್ಲಿ ಬಂದೇ ಬಿಡ್ತು ನೋಡ್ರಿ ನಮ್ದು ರಾಯಚೂರು ಬಂದೆ ನಮ್ಮ ದೋಸ್ತ ಅಂತ ಹೇಳಿದ ಬಡಿಸಿ ಮಗ ಹುಡುಕಾಡ್ದ ಒಂದು ಸಿಗಲಿಲ್ಲ. ಆಮೇಲೆ ಆ ಕಡೆ ನೋಡ್ತೀನಿ ಬಂದಿದ್ದ ಆಲ್ಮೋಸ್ಟ್. ಬಂದ ಮೇಲೆ ಹಾಯ್ ದೋಸ್ತ ಅಂತಂದ್ರೆ ಅವ ಹಂಗೆ ಹೊಂಟುಬಿಟ್ಟ ಉಸ್ಬಿಡ ಮಗ. ಆಮೇಲೆ ಮತ್ತೆ ನಡಿಲೇ ವಿಡಿಯೋ ಮಾಡ್ಕೊಂತ ನೋಡಿ ಕಡೆ ಅಂದರೆ ಸುಂಬಾಲಿ ಅಂತಂದೆ. ಯಾಕೆ ಏನಾಯ್ತಂದೆ ಚಾ ಹುಡುಗಿ ಕೈ ಕೊಡ್ಲಂದ. ಮತ್ತೆ ಮನ್ಯಾಗ 11:00 ಅಂತೇಳಿ ಅಷ್ಟೇ 12ಕ್ಕೆ ಕುಂಟ್ಬಿಟ್ವಿ. ಜಲ್ದಿ ಹೋಗಿ ಮಲ್ಕೋಬೇಕು. ಮತ್ತೆ ಬೆಳಗ್ಗೆ ಮಂತ್ರಾಲಯ ಟ್ರಿಪ್ ಐತಿ. ಓದಿವಿ ಸ್ಪೀಡ್ ಹೋಗಿ ಗಪ್ಪ ಮೊಬೈಲ್ ಹೋಗೋದು ಮಲ್ಕೊಂಡ ಬಿಟ್ಟಿವಿ. ಮತ್ತೆ ಬೆಳಗ್ಗೆ ಎಚ್ಚರ ಆಯಿತು. ಗಾಡಿ ತೊಗೊಂಡು ಹೊರಗೆ ಬಂದ್ವಿ. ಮನೆ ನಾಷ್ಟ ಮಾಡಂದ್ರು ಇಲ್ಲ ಹೊರಗಡೆ ಮಾಡ್ತಂತ ಬಂದ್ವಿ ಹಂಗೆ. ಆಮೇಲೆ ನಾನು ನಮ್ಮ ದೋಸ್ತ ಬಂದು ಕುಂತೀವಿ. ನೆಡ್ಲಿ ಇಲ್ಲಿ ಅಡ್ಡಾಡಮ್ಮ ನಮ್ಮ ದೋಸ್ತ ಹೋಗಿ ಬರ್ತಾನೆ ಕರ್ಕೊಂಡು ಹೋಗಮ್ಮ ಅಂತ ಹೇಳ್ದ. ಗಾಡಿ ತೊಗೊಂಡು ಬುರ್ಕ್ ಅಂತ ಹೊಂಟ ಬಿಟ್ಟೆ. ನಾವು ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಸ್ಪೀಡ್ದಾಗ 20-40 ಸ್ಪೀಡ್ದಾಗ ಹೊಡ್ಯಕ್ಕೆ ಕುಂತ್ಬಿಟ್ಟದ ಅಣ್ಣ. ಆಮೇಲೆ ಮನ್ಸಿಗೆ ಆಗಿಬಿಡುತ್ತೆ ಯಾಕೆ ಎಷ್ಟು ಸ್ಲೋ ಹೊಡಿತಂದ್ರೆ ಇಲ್ಲ ಬೈಸ್ಕೊ ಕುಂತೀನಿ ಮನ್ಯಾಗ ಓವರ್ ಸ್ಪೀಡ್ ಹೊಡೆದ್ರೆ ಬೈತಾರೆ ಅಂತಂದ. ಹ್ಞೂ ಅಂದೆ. ಏನೋ ತೋರಿಸ್ತೀನಿ ಬಾ ಮೊಬೈಲ್ದಾಗ ಅಂತಂದು ಬಡಿಸ್ಮ ಸೆಲ್ಫಿ ತೊಗೊಕೊಂತ ವೀಡಿಯೋ ಮಾಡ್ಕೊಂತ ಹೊರ ಕಟ್ಸೋ ಮಗಂದೆ ಎಲ್ಲಿ ತೊಗೊಂಡು ನಡಿ ಅಂತಂದು ಗಾಡಿ ತೊಗೊಂಡು ಯಾವ ಹೊಂಟಿವ್ರಿ. ಮತ್ತೆ ಆಯ್ತಾರು ಒಂದು ಹೊಳಿ ಗಿಳಿದು ವೀಡಿಯೋ ಮಾಡಿದವನೇ. ಆಮೇಲೆ ನಾ ಸ್ವಲ್ಪ ಓಡಿಸ್ತೀನಿ ಗಾಡಿ ಅಂತ ತೊಗೊಂಡೆ. ನಾನು 20 ಸ್ಪೀಡ್ 40 ಸ್ಪೀಡ್ದಾಗ ಲಾಸ್ಟ್ ಹೊಂಟಿವಿ. ಬುಯಿಂಕ್ಲಕ ಹಸು ಆಯಿತು. ಊಟ ಕುಂತೀವಿ. ಯಾವಾಗ ಬಿರಿಯಾನಿ ಎಗ್ ರೈಸ್ ಹೇಳಿದೆ. ಮಂತ್ರಾಲಯಕ್ಕೆ ಹೊಂಟಿವಿ ಅಂತೇಳಿ ಮತ್ತೆ ಮಸಾಲೆ ರೈಸ್ ಪಲಾವು ಜೀರಾ ರೈಸ್ ತೊಗೊಂಡು ಮಸ್ತ್ ತಿನ್ನೋಕೆ ಸ್ಟಾರ್ಟ ಮಾಡಿಬಿಟ್ವಿ. ಎಲ್ಲರೂ ಹಂಚ್ಕೊಂಡ್ಬಿಟ್ವಿ ಸ್ವಲ್ಪ ಜೀರಾ ರೈಸು ಮಸಾಲೆ ರೈಸು. ಆಮೇಲೆ ಹಣ್ಣು ಟೊಮೊಟೊ ಲಿಂಬು ತಂದು ಕೊಟ್ಟ ಬಿಟ್ಟ ಉಳ್ಳಾಗಡ್ಡಿ ಟೊಮೊಟೊ ಸಾರಿ ಮಸ್ತ್ ಬಡದ ಹೋಗದ ಬಿಟ್ಟಿವಿ ನಾವು. ಕೇಳಕ್ಕೆ ಹೋಗ್ಬಿಟ್ರೆ ಅಂತೂ ಫೈನಲ್ ಊಟನೂ ಮುಗಿದು ಬಿಡ್ತು. ದೋಸ್ತ ನಾ ಬಿಲ್ಲು ಕೊಡ್ತಂದ್ರೆ ಕೇಳಿಲ್ಲ ಉಸ್ರ ಮಗ ತಾನೇ ಕೊಟ್ಟುಬಿಟ್ಟೆ ಎಷ್ಟು ಆಗಿತ್ತು. ನೀ ಏನು ಕೇಳ್ತು ನಾನು ಕೊಟ್ಟಿನಿ ಅಂತ. ಆಮೇಲೆ ಮತ್ತೆ ಊಟ ಆದಮೇಲೆ ಗಾಡಿ ತೊಗೊಂಡು ಏನೋ ಹೊಂಟ ಬಿಟ್ಟಿವಿ ಮತ್ತೆ ಮಂತ್ರಾಲಯ ಕಡೆ ರೂಟಿಗೆ. ಅಣ್ಣ ಹೋಗೋ ಸ್ಪೀಡಿಗೆ ಕೇಳಕ್ಕೆ ಹೋಗ್ಬಿಟ್ರೆ ಸ್ಪೀಡ್ ಅಂದರೆ ಅವ್ನು ಕೇಳಿದ್ರೆ ಗೊತ್ತೇ ಇಲ್ಲ ಅಂದ. ಆಮೇಲೆ ಇಲ್ಲಿ ಏನೋ ಒಂಥರ ಪೋಲ್ ಬಂತು. ಇಲ್ಲಿ ಫೋಟೋಶೂಟ್ ಮಸ್ತ್ ಆಗ್ತಾವ ಅಂದ. ನಡಿ ಹೋಗೋಣ ಅಂದ್ರೆ ಉಸ್ಸುಳ ಮಗ ಸ್ಟಾಪ ಮಾಡಲಿಲ್ಲ. ಲೇಟ್ ಆಗ್ತೈತೆ ನಡಿ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹಂಗೆ ನಂಗೆ ಹೊಂಟೇ ಬಿಟ್ಟಿವಿ ದೋಸ್ತ. ಹೋಗೋ ಟೈಮಿಗೆ ವೆಲ್ಕಮ್ ಟು ಮಂತ್ರಾಲಯ ಅಂತ ಬೋರ್ಡ್ ಹಾಕಿದ್ರು. ಅದೇನು ಗೊತ್ತಿಲ್ಲ ಬೋರ್ಡ್ದವು. ಮಂತ್ರಾಲಯ ಅಂತ ಅಷ್ಟೇ ಅರ್ಥ ಆಯ್ತು ನಮ್ದು ಇಂಗ್ಲೀಷ್ದಾಗ. ತೆಲಂಗಾಣ ಅಲ್ಲ ಆಂಧ್ರ ಅಷ್ಟಾಯ್ತು ಗೊತ್ತಿಲ್ಲ. ಮತ್ತು ಟೆಂಪಲ್ ಒಳಗಡೆ ಹೋಗ್ಬೇಕಂದ್ರೆ ಮತ್ತೊಂದು ವೆಲ್ಕಮ್ ಬೋರ್ಡ್ ಟೆಂಪಲ್ದು ಕೂಡ ಹಾಕಿದ್ರು. ಅವ್ನು ಹೋಗಿವ್ರಿ ಟೆಂಪಲ್ ಫಸ್ಟ್ ಟೈಮ್ ನಾನು ಹೋಗಿದ್ದು. ಅವು ಕೂಡ ಫಸ್ಟ್ ಟೈಮ. ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ ಟೆಂಪಲ್ ಅಂದ್ರೆ. ನೀವು ಕೂಡ ವಿಸಿಟ್ ಮಾಡಿರಿ ಟೆಂಪಲ್. ಭಾಳ ಅಂದ್ರೆ ಭಾಳ ಮಸ್ತ್ ಏಕ್ ನಂಬರ್ ಐತ್ರಿ ರಾಘವೇಂದ್ರ ಸ್ವಾಮೀಜಿಗಳ ಟೆಂಪಲ್ ಅಂತೂ. ಒಳಗಡೆ ಗುಡಿ ಪಾಪ ಹೊರಗಡೆ ಭಾಳ ಕೆಟ್ಟಿತ್ತು. ಒಳಗಡೆ ಮತ್ತೆ ಹೋದ್ವಿ. ದರ್ಶನ ಮಾಡ್ಕೋ ಟೈಮಿಗೆ ಪಾಳೆ ಆಯ್ತು. ಗಾರ ತಿರುಗಿದ್ವಿ. ಮತ್ತು ಸ್ವಲ್ಪ ವೇಟ್ ಮಾಡಿ ಅಂತೂ ಫುಲ್ ಒಳಗಡೆ ಹೋಗೇ ಬಿಟ್ಟು ನೋಡ್ರಿ. ನಶೀಬ್ ಅಂದ್ರೆ ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ ದರ್ಶನ ಮಾಡೋ ಟೈಮಿಗೆ. ಆಮೇಲೆ ಹೊರಗಡೆ ಇರೋ ಫ್ರೇಮ್ ಒಳಗಡೆ ಎಲ್ಲ ಗ್ಲಾಸ್ ಒಳಗಡೆ ಇದಿಟ್ಟು ರಾಘವೇಂದ್ರ ಸ್ವಾಮೀಜಿಗಳ ಫೋಟೋ ಮೂರ್ತಿ ಇನ್ನೂ ಇಟ್ಟಿದ್ರು. ಟೆಂಪಲ್ಸ್ ಅಷ್ಟೊಂದು ಕೇಳಿದ್ವಿ ಆಲ್ಮೋಸ್ಟ್ ಗೊತ್ತಿಲ್ಲ ಅಂದರೆ ಜಾಸ್ತಿ ಜನ ಅಲ್ಲಿ ಬೇರೆ ಊರಿಂದ ಬಂದಿರೋರು ಕೂಡ. ಆಮೇಲೆ ರಾಘವೇಂದ್ರ ಸ್ವಾಮೀಜಿಗಳ ಮೂರ್ತಿ ಕೂಡ ಸಿಕ್ತು ನಮಗೆ. ಅದು ಕೂಡ ವೀಡಿಯೋ ಮಾಡ್ಕೊಂಡ್ವಿ. ಔಟ್ಸೈಡ್ ಗುಡಿ ಒಳಗಡೆ ನೋಡಿ ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ. ಏಕ್ ನಂಬರ್ ಒಳಗಡೆ ಕೂಡ ಕೇಳಕ್ಕೆ ಹೋಗ್ಬಿಟ್ರೆ ನಾವು ಒಂದು ಟೆಂಪಲ್ ಅಪ್ಪ ಎಕ್ಸೆಪ್ಟ ಮಾಡಿದಲ್ಲಿ ಈ ರೀತಿ ಇರುತ್ತೆ ಅಂತ ನಾನು ಕೂಡ. ಭಾಳ ಮಸ್ತ್ ಐತ್ರಿ. ಸೂಪರ್ ಆಗಿಬಿಟ್ಟೈತ್ರಿ. ಆದರೆ ನಶೀಬು ನಶೀಬತ್ತು ಏನಂದ್ರೆ ಒಳಗಡೆ ಮೊಬೈಲ್ ಅಲೋ ಮಾಡಲಿಲ್ಲ. ಒಳಗಡೆ ದರ್ಶನ ಮಾಡೋಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ದರ್ಶನ ಮಾಡಿದ್ದೆ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.